ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಈರಮ್ಮ ರೆಡ್ಡಿ ಅಂತ ಮತ್ತು ನನ್ನ ಹೆಸರು ಜ್ಯೋತಿ ರೆಡ್ಡಿನೂ ಅಂತ ಅದ ನೋಡ್ರಿ. ಇವತ್ತು ನಾ ಏನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೇಲಿ ತರಕಾರಿ ಇದ್ದಿರಲಿಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾಯಿದ್ದೆ. ಅವಾಗ ಒಂದು ಹುಳಿ ಪಲ್ಯ ಅಂತ ಮಾಡ್ತಾಯಿದ್ದೀನಿ ನೋಡ್ರಿ. ಅದರಲ್ಲಿ ಏನು ಮಾಡೀನಿ, ಕಡಲೆಬೇಳೆ ಹಾಕೀನಿ, ಶೇಂಗಾ ಬೀಜ ಹಾಕೀನಿ, ಮತ್ತು ಉಳ್ಳಾಗಡ್ಡಿ ಹಾಕೀನಿ, ಕುಂಬಳಕಾಯಿ ಹಾಕೀನಿ. ಯಾವುದೇ ತರಕಾರಿ ಇದ್ರೂ ಎಲ್ಲ ಹಾಕಿ ಏನು ಮಾಡ್ಕೋಬೇಕು, ಕಡಲೆಬೇಳೆ ಮತ್ತು ಶೇಂಗಾ ಬೀಜ ಎಲ್ಲ ಏನು ಮಾಡ್ಕೋಬೇಕು, ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ. ನೀರಾಗ ಮೆತ್ತ ಕುದಿಸ್ಕೊಂಡು ಏನು ಮಾಡಬೇಕು, ಒಂದು ಕಡೆ ತೆಗೆದಿಡಬೇಕು. ಕುದಿಸ್ಕೊಂಡಾದ್ಮೇಲೆ ಏನು ಮಾಡಬೇಕು, ಅವೆಲ್ಲ ಒಂದು ಕಡೆ ತೆಗೆದಿಟ್ಕೋಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣು ಇರುತ್ತಲ್ಲ, ತೊಳೆಸ್ಕೊಂಡು ಅದನ್ನು ನೆನೆಯಕ್ಕೆ ಹಾಕಿಡಬೇಕು. ಸರಿಯಾಗಿ ನೆಂದ ಮೇಲೆ ಅದಕ್ಕೆ ಏನು ಮಾಡಬೇಕು, ಅವಾಗ ತೆಗೆದು ಬೇರೆ ಕಡೆ ಇಟ್ಟು, ಈಗ ನೋಡು ನಾನು ಒಂದು ಚರಿಗೆ ತೊಗೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಎಣ್ಣೆ ಹಾಕಿದ್ದೀನಿ ಮತ್ತು ಅದರಲ್ಲಿ ಜೀರಿಗೆ, ಸಾಸಿವೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಮತ್ತು ಬೆಳ್ಳುಳ್ಳಿ ಹಾಕಿ ಹುಣಸೆ ಹಣ್ಣಿಂದು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡು ಬಿಡಬೇಕು. ಅಂದರೆ ಹುಣಸೆ ಹಣ್ಣು ಅದರ ನೀರಲ್ಲಿ ಹಾಕಿಡಬೇಕು. ಹಾಕಿಟ್ಟಿದ್ದು ತಗೊಂಡು ತೆಕ್ಕೋಬೇಕೆಲ್ಲ, ಹುಣಸೆ ಹಣ್ಣಿನ ರಸ ಎಲ್ಲ ತೆಕ್ಕೊಂಡು ಒಂದು ಕಡೆ ತೆಕ್ಕೊಂಡು ಅದನ್ನು ಒಗ್ಗರಣೆ ಹಾಕಬೇಕು. ಹಾಕಿ ಏನು ಮಾಡಬೇಕು, ಅದು ಸರಿಯಾಗಿ ಮುಚ್ಚಿಟ್ಟು ಆಮೇಲೆ ಏನು ಮಾಡಬೇಕು, ಅದರಲ್ಲಿ ಉಪ್ಪು, ಖಾರ ಮತ್ತು ಅರಿಶಿಣ ಹಾಕಿ ಮತ್ತು ಒಂದಿಷ್ಟು ಬೆಲ್ಲ ಹಾಕಬೇಕು. ಹಸಿ ಖಾರ ಬೇಕಾದರೆ ಹಸಿ ಖಾರ ಹಾಕಿ, ಇಲ್ಲ ಅಂದರೆ ಒಣಗಿದ್ದು ಬೇಕಾದರೆ ಒಣಗಿದ್ದು ಹಾಕ್ಕೊಳ್ಳಿ. ನಾನು ಏನು ಮಾಡಿದ್ದೀನಿ, ಹಸಿ ಖಾರ ಕುಟ್ಕೊಂಡು ಹಸಿ ಖಾರ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಅದು ಹುಳಿ ಏನು ಮಾಡಬೇಕು, ಇವಾಗ ಕುದಿಸ್ಕೊಳ್ಳಂಡು ಏನು ಮಾಡಬೇಕು, ಇವಾಗ ಅದರೊಳಗೆ ಎಲ್ಲ ನಾವೆಲ್ಲ ಕುದಿಸಿರ್ತೀವಿ, ಎಲ್ಲ ಕುಂಬಳಕಾಯಿ, ಶೇಂಗಾ ಎಲ್ಲ ಉಳ್ಳಾಗಡ್ಡಿ ಇವೆಲ್ಲ ಏನು ಮಾಡಬೇಕು, ಒಳಗಡೆ ಹಾಕಬೇಕು. ಆಮೇಲೆ ಏನು ಮಾಡಬೇಕು, ನಾನು ಶಾವಿಗೆ ಪಲ್ಯ ಇತ್ತು ನಮ್ಮ ಮನೆಯಲ್ಲಿ, ಶಾವಿಗೆ ಪಲ್ಯ ಹಚ್ಚಿದ್ದೀನಿ ನಾನು. ಶಾವಿಗೆ ಪಲ್ಯ ಹಾಕಿದರೆ ಭಾಳ ತುಂಬ ಟೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಒಂದೆರಡು ಎಲೆ ತಂದು ಶಾವಿಗೆ ಪಲ್ಯದನ್ನು ಕೊಯ್ದು ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಇವಾಗ ಒಳಗಡೆ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿರಿ. ಒಂದು ಬಟ್ಲಲ್ಲಿ ಒಂದಿಷ್ಟು 2 ಚಮಚ ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡು ಅದ್ರಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಏನು ಮಾಡಬೇಕು, ಇದು ಕುದೀತಾ ಇತ್ತಂದರೆ ಅದರಲ್ಲಿ ಏನು ಮಾಡಬೇಕು, ಅದು ಕಡಲೆ ಹಿಟ್ಟಿಂದ ಅದು ಕಲಿಸಿರ್ತೀವಲ್ಲ ಅದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಕುದಿಸಿದ್ಮೇಲೆ ನೋಡಿರಿ, ಇದ್ರ ಟೇಸ್ಟ್ ಎಷ್ಟು ಸೂಪರಾಗಿರುತ್ತೆ ಅಂದ್ರೆ ನೋಡಿ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಊಟ ಮಾಡಿ ನನಗೂ ಕಾಮೆಂಟ್ ಮಾಡಿ ಹೇಗಿರುತ್ತೆ ಹೇಗಿಲ್ಲ ಅಂತ. ಒಂದೆರಡು ಮನೇಲಿ ತರಕಾರಿ ಇರಲಿಲ್ಲ ಅಂದರೆ ಇದು ಪಲ್ಯ ಮಾಡಿದರೆ ಸೂಪರಾಗಿರುತ್ತೆ, ಸಖತ್ತಾಗಿರುತ್ತೆ. ಉಣ್ಣೋಕ್ಕೂ ಒಳಗಡೆ ಅಷ್ಟು ಎಣ್ಣೆ ಅಂದರೆ ಎಣ್ಣೆ ಹಾಕ್ಕೊಂಡು ಊಟ ಮಾಡ್ಬೋದು, ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಕಾಮೆಂಟ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು.